ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇವತ್ತು 14 ಜುಲೈ 2026, ಕೆಸೆಟ್ 2026, 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ಅತಿ ಮಹತ್ವದ 100 ಗೋಲ್ಡನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಇದು ಯೂನಿಟ್ 2 ಪೇಪರ್ 1, ಯೂನಿಟ್ 2 ರಿಸರ್ಚ್ ಅಪ್ಟಿಟ್ಯೂಡ್, ಸಂಶೋಧನಾ ಸಾಮರ್ಥ್ಯ. ಬೋರ್ಡ್ ಮೇಲೆ ಗೋಲ್ಡನ್ ಪಾಯಿಂಟ್ಸ್ ಅನ್ನು ಬರೆದಿದ್ದೇನೆ. ಕೇವಲ ಅದರ ಅರ್ಥ ಮಾತ್ರ ನಾನು ನಿಮಗೆ ಹೇಳುತ್ತೇನೆ. ಇಷ್ಟಾದರೂ ನಿಮ್ಮ ತಲೆಯೊಳಗೆ ಇರಲೇಬೇಕು. ಇದನ್ನು ತಾವು ಓದಿ, ಇದನ್ನು ರಿವಿಷನ್ ಮಾಡಿ, ಇದನ್ನು ತಲೆಯೊಳಗೆ ಇಟ್ಕೊಂಡು ಎಕ್ಸಾಮ್ಗೆ ಹೋದರೆ ಖಂಡಿತ ಬರುವ ಕೆಸೆಟ್ ಎಕ್ಸಾಮಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬ ಭರವಸೆಯೊಂದಿಗೆ ಈ ಸೇವೆಯನ್ನು ನಾನು ಮಾಡಲು ಸಿದ್ಧನಾಗಿದ್ದೇನೆ. ಸಂಶೋಧನಾ ಸಾಮರ್ಥ್ಯದಲ್ಲಿ ಬರುವ ಮೊದಲನೇ ಪಾಯಿಂಟ್, ರಿಸರ್ಚ್ ಎಂಬ ಪದ ಯಾವ ಭಾಷೆಯಿಂದ ಬಂತು ಅಂತ ಕೇಳ್ತಾರೆ. ಫ್ರೆಂಚ್ ಭಾಷೆಯಿಂದ. ಫ್ರೆಂಚ್ ರಿಸರ್ಚ್ ಈ ಪದ ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂತು? ರಿಸರ್ಚ್ ಈ ಶಬ್ದದಿಂದ. ನೋಡಿ, ರಿಸರ್ಚ್ ವರ್ಡ್ ಕಮ್ಸ್ ಫ್ರಮ್ ಫ್ರೆಂಚ್ ಲ್ಯಾಂಗ್ವೇಜ್. ಎರಡನೇದು, ರಿಸರ್ಚ್ ಈ ಪದ ರಿಸರ್ಚ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ರಿಸರ್ಚ್ ಅಂದರೆ ಫೈಂಡ್ ಔಟ್ ಮಾಡೋದು, ಸರ್ಚ್ ಔಟ್ ಮಾಡೋದು, ಹುಡುಕುವುದು, ಶೋಧಿಸುವುದು. ರಿಸರ್ಚ್ ಈ ಪದವನ್ನು ಮೊಟ್ಟ ಮೊದಲಿಗೆ 1577ದಲ್ಲಿ ಪ್ರಥಮ ಬಾರಿಗೆ ಉಪಯೋಗಿಸಲಾಗಿತ್ತು. ರಿಸರ್ಚ್ ಎಂಬ ಪದ. ಇನ್ನು ಸೈಂಟಿಫಿಕ್ ರಿಸರ್ಚ್, ವೈಜ್ಞಾನಿಕ ಸಂಶೋಧನೆ, ಈ ಪದವನ್ನು ಮೊಟ್ಟ ಮೊದಲಿಗೆ ಉಪಯೋಗ ಮಾಡಿದ ವ್ಯಕ್ತಿ ಅರಿಸ್ಟಾಟಲ್. ಥಾಮಸ್ ಕುನ್ ಇವರು ಯೂಸ್ಡ್ ದ ಟರ್ಮ್ ಪ್ಯಾರಾಡಿಗ್ಮ ಶಿಫ್ಟ್. ಪ್ಯಾರಾಡಿಗ್ಮ ಅಮೂಲಾಗ್ರಹ ಬದಲಾವಣೆ, ಪ್ಯಾರಾಡಿಗ್ಮ ಶಿಫ್ಟ್, ಅಮೂಲಾಗ್ರಹ ಬದಲಾವಣೆ, ಈ ಕಾನ್ಸೆಪ್ಟ್ ಅನ್ನು ಮೊದಲಿಗೆ ಹೇಳಿದಂಥ ವ್ಯಕ್ತಿ ಥಾಮಸ್ ಕುನ್ ಇವರು. ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮ, ಇಂಟರ್ಪ್ರಿಟೇಟಿವ್ ಅಂದರೆ ಅನೇಕ ಅರ್ಥಗಳು, ವಿವಿಧ ಅರ್ಥಗಳು, ವಿವಿಧ ಅರ್ಥದಿಂದ ಕೂಡಿದ ಪ್ಯಾರಾಡಿಗ್ಮ, ಈ ಶಬ್ದವನ್ನು ಮೊಟ್ಟ ಮೊದಲಿಗೆ ಉಪಯೋಗ ಮಾಡಿದರು ಮ್ಯಾಕ್ಸ್ ವೆಬರ್ ಇವರು. ರಿಸರ್ಚ್ ಈಸ್ ಬೇಸ್ಡ್ ಆನ್ ಒರಿಜಿನಲ್ ರೂಲ್ಸ್. ಸಂಶೋಧನೆಯು ಮೂಲಭೂತ ನಿಯಮಗಳ ಮೇಲೆ ಆಧಾರಿತವಾಗಿದ್ದರೆ ಆ ಸಂಶೋಧನೆಗೆ ಫಂಡಮೆಂಟಲ್ ರಿಸರ್ಚ್ ಎಂದು ಕರೆಯುತ್ತಾರೆ. ಮೂಲಭೂತ ಸಂಶೋಧನೆ, ಮೂಲಭೂತ ಅಥವಾ ಆಧಾರಭೂತ ನಿಯಮಗಳ ಆಧಾರವಾಗಿ ಇರುವ ಸಂಶೋಧನೆಗೆ ಫಂಡಮೆಂಟಲ್ ರಿಸರ್ಚ್ ಎಂದು ಕರೆಯುತ್ತಾರೆ. ಅಪ್ಲೈಡ್ ರಿಸರ್ಚ್, ಅನ್ವಯ ರಿಸರ್ಚ್, ಅನ್ವಯ ಸಂಶೋಧನೆ, ಇದು ಏನು ಮಾಡುತ್ತದೆ? ಸಾಲ್ವ್ ಸ್ಪೆಸಿಫಿಕ್ ಪ್ರಾಬ್ಲಮ್, ಸಾಲ್ವ್ ಸ್ಪೆಸಿಫಿಕ್ ಪ್ರಾಬ್ಲಮ್, ನಿರ್ದಿಷ್ಟ ಕ್ಷೇತ್ರದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಉಪಯೋಗಿಸುವ ಸಂಶೋಧನೆಗೆ ಅಪ್ಲೈಡ್ ರಿಸರ್ಚ್ ಎಂದು ಕರೆಯುತ್ತಾರೆ. ಅಪ್ಲೈಡ್ ರಿಸರ್ಚ್ಗೆ ಇನ್ನೊಂದು ಹೆಸರಿದೆ, ಫೀಲ್ಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಈಸ್ ನೋನ್ ಆಸ್ ಫೀಲ್ಡ್ ರಿಸರ್ಚ್. ಆಕ್ಷನ್ ರಿಸರ್ಚ್, ಕೃತಿ ಸಂಶೋಧನೆ. ಇಟ್ ಸಾಲ್ವ್ಸ್ ಇಮಿಡಿಯೇಟ್ ಪ್ರಾಬ್ಲಮ್, ಒಂದು ಸಮಸ್ಯೆಯನ್ನು ಅತಿ ವೇಗದಲ್ಲಿ ಬಿಡಿಸುವ ಸಲುವಾಗಿ ಉಪಯೋಗಿಸುವ ಸಂಶೋಧನೆಗೆ ಆಕ್ಷನ್ ರಿಸರ್ಚ್, ಕೃತಿ ಸಂಶೋಧನೆ ಎಂದು ಕರೆಯುತ್ತಾರೆ. ಕ್ರಿಯೇಟ್ ನ್ಯೂ ನಾಲೆಜ್, ಹೊಸ ಜ್ಞಾನವನ್ನು ನಿರ್ಮಿತಿ ಮಾಡೋದು. ಸೈಂಟಿಫಿಕ್, ವೈಜ್ಞಾನಿಕ ಆಧಾರಿತವಾದಂಥ ತಳಹದಿ ಇರುವುದು. ಕ್ರಿಟಿಕಲ್, ಚಿಕಿತ್ಸಾತ್ಮಕ ಪದ್ಧತಿ ಹೊಂದುವುದು. ಮತ್ತು ಸಿಸ್ಟಮೆಟಿಕ್, ಕ್ರಮಬದ್ಧವಾದ ನಿಯೋಜನೆಯನ್ನು ಮಾಡೋದು. ಇವು ಎಲ್ಲ ಸಂಶೋಧನೆಯ ವೈಶಿಷ್ಟ್ಯಗಳಾಗಿವೆ, ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್. ಇನ್ನು ನ್ಯೂಟನ್ ಲಾ, ನ್ಯೂಟನ್ನ ಕಾಯ್ದೆ, ನ್ಯೂಟನ್ನ ನಿಯಮಗಳು, ಇದು ಯಾವ ಸಂಶೋಧನೆ ಒಳಗಡೆ ಬರುತ್ತದೆ? ಇಟ್ ಕಮ್ಸ್ ಅಂಡರ್ ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ ಒಳಗಡೆ ಬರುತ್ತದೆ. ರಿಸರ್ಚ್ ಹ್ಯಾಸ್ ಬ್ರಾಡ್ಲಿ 2 ಅಪ್ರೋಚಸ್. ಸಂಶೋಧನೆಯಲ್ಲಿ 2 ದೃಷ್ಟಿಕೋನಗಳು ಇವೆ. ಒಂದು ಪಾಸಿಟಿವ್ ಅಪ್ರೋಚ್, ಎರಡನೇದು ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್. ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಸಕಾರಾತ್ಮಕ ಆಚೆಯ ದೃಷ್ಟಿಕೋನ, ಪೋಸ್ಟ್ ಪಾಸಿಟಿವಿಸಮ್. ಆಗಸ್ಟ್ ಕೊಮ್ಟೆ ಕಾಯಿನ್ಡ್ ದ ಟರ್ಮ್ ಪಾಸಿಟಿವಿಸಮ್ ಅಪ್ರೋಚ್. ಕೇಳ್ತಾರೆ ನೋಡ್ರಿ ಪೇಪರ್ದು. ಪಾಸಿಟಿವಿಸಮ್ ಅಪ್ರೋಚ್ ಈ ಟರ್ಮವನ್ನು ಮೊದಲಿಗೆ ಉಪಯೋಗ ಮಾಡಿದ ವ್ಯಕ್ತಿ ಆಗಸ್ಟ್ ಕೊಮ್ಟೆ ಇವರು. ಪಾಸಿಟಿವಿಸಮ್ ಅಪ್ರೋಚ್
ಸಕಾರಾತ್ಮಕ ದೃಷ್ಟಿಕೋನ ಯಾವ ಸಬ್ಜೆಕ್ಟ್ದಲ್ಲಿ ಉಪಯೋಗಿಸಲಾಗುತ್ತದೆ? ಸೋಷಿಯಾಲಜಿ, ಸಮಾಜ ಶಾಸ್ತ್ರದಲ್ಲಿ. ನಾಲೆಜ್ ವಿಚ್ ಇಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ಸೆನ್ಸಸ್, ಜ್ಞಾನೇಂದ್ರಿಯಗಳ ಅನುಭವದ ಮೇಲೆ ಆಧಾರಿತವಾಗಿರುವ ಒಂದು ಸಂಶೋಧನೆಗೆ ನಾವು ಪಾಸಿಟಿವಿಸಮ್ ಅಪ್ರೋಚ್ ದೃಷ್ಟಿಕೋನ ಎಂದು ಕರೆಯುತ್ತೇವೆ. ಜ್ಞಾನೇಂದ್ರಿಯಗಳ ಅನುಭವ, ಕಣ್ಣು, ಮೂಗು, ಕಿವಿ, ತ್ವಚ ಇವೇನು ಜ್ಞಾನೇಂದ್ರಿಯಗಳದವರು, ಇವುಗಳ ಅನುಭವದ ಮೇಲೆ ಆಧಾರಿತವಾಗಿರುವ ಒಂದು ಜ್ಞಾನಕ್ಕೆ ಪಾಸಿಟಿವಿಸಮ್ ಅಪ್ರೋಚ್ ಎಂದು ಕರೆಯುತ್ತೇವೆ. ವ್ಯವಸ್ಥಿತ ಇದನ್ನು ನೆನ್ಪಿಡ್ರಿ. ಧನ್ಯವಾದಗಳು.